ಉಚ್ಚಿಲ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆದಿದೆ. ಈ ವಿಚಾರಣೆಗೆ ಮೇಜರ್ ಟ್ವಿಸ್ಟ್ ಅಂತ ಹೇಳಿದ್ರೆ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಕಾಲತ್ತು ಮಾಡಿದ್ದಾರೆ. ಧರ್ಮಸ್ಥಳದ ಪರ ಸಿ.ವಿ. ನಾಗೇಶ್ ವಕಾಲತ್ತು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ವಾದ ಮಂಡಿಸಲು ಹಾಜರಾಗಿದ್ದಾರೆ. ಷಡ್ಯಂತ್ರ ಪ್ರಕರಣದಲ್ಲಿ ವರದಿ ಸಲ್ಲಿಸಿದ್ರು ಎಸ್ಐಟಿ ಅಧಿಕಾರಿಗಳ ತಂಡ. ತಿಮರೋಡಿ, ಜಯಂತ್ ಟಿ, ಚಿನ್ನಯ್ಯ, ವಿಠಲ್ಗೌಡ, ಗಿರೀಶ್ ಮಟ್ಟಣ್ಣವರ್, ಸುಜಾತ ಭಟ್ ಇವರ ವಿರುದ್ಧ ವರದಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ನ್ಯಾಯಾಲಯಕ್ಕೆ ಹಾಜರಾಗಿದ್ದಂಥ ಪ್ರಕರಣದ A1 ಆರೋಪಿ ಚಿನ್ನಯ್ಯ ಕೂಡ ಇವತ್ತು ಇದ್ದ. ಇದೇ ಸಂದರ್ಭದಲ್ಲಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದವನ್ನು ಮಂಡಿಸಿದ್ದಾರೆ. ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂಥ ಕೋರ್ಟ್ ಯಾವ ತೀರ್ಮಾನಕ್ಕೆ ಬರುತ್ತೆ ನೋಡಬೇಕಾಗಿದೆ. ನಿಮಗೆ ಗೊತ್ತಿದೆ ಧರ್ಮಸ್ಥಳದಲ್ಲಿ ಬುರುಡೆ ಗ್ಯಾಂಗ್ ಯಾವ ರೀತಿಯಲ್ಲಿ ಆಪರೇಟ್ ಮಾಡ್ತು ಅಂತ ಹೇಳಿ. 5 ಜನರ ತಂಡ, 5 ಜನರ ಕೂಟ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಲಿಕ್ಕೆ ಶುರು ಮಾಡ್ತು. ಮೊದಲಿಗೆ ದೂರುದಾರರಾಗಿದ್ದರು. ಕೆಲವರ ಕಣ್ಣಿಗೆ ಅವರು ಹೀರೋಗಳ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಹೀರೋಗಳ ಮುಖವಾಡ ಕಳಿಸಿದ ನಂತರದಲ್ಲಿ ಅವರು ಆರೋಪಿಗಳಾದರು. ಮುಖವಾಡ ಬಯಲಾದ ನಂತರದಲ್ಲಿ ಆರೋಪಿಗಳಾದ ನಂತರದಲ್ಲಿ ಕೋರ್ಟಿಗೆ ವರದಿ ಕೂಡ ಸಲ್ಲಿಕೆಯಾಗಿತ್ತು. ಎಸ್ಐಟಿ ತಂಡ ನಿರಂತರವಾಗಿ ಎಳೆಯಾಗಿ ಇಡೀ ಪ್ರಕರಣವನ್ನು ಜಾಲಾಡ್ತಾ ಅನೇಕ ಅಂಶಗಳನ್ನು, ಅನೇಕ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿತ್ತು. ಸಂಗ್ರಹವಾದ ಸಾಕ್ಷ್ಯಗಳನ್ನು ಪರಿಶೀಲಿಸಿದ ನಂತರದಲ್ಲಿ ಇಡೀ ಚಿತ್ರಣವೇ ಉಲ್ಟಾ ಹೊಡೆದಿತ್ತು. ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರಕ್ಕೆ ಮುಂದಾಗಿತ್ತು ಅನ್ನೋದು ಸ್ಪಷ್ಟವಾಗುತ್ತೆ. ನೂರಾರು ಶವಗಳನ್ನು ನಾನು ತೋರಿಸ್ತೇನೆ ಅಂತ ಬಂದಿದ್ದಂಥ ಚಿನ್ನಯ್ಯ ಕೂಡ ಇಲ್ಲಿ ಆರೋಪಿಯಾಗಿದ್ದಾನೆ.